ತೆಗೆದಿಡುವ ಸಂದರ್ಭದಲ್ಲಿಯೂ ಕೂಡ ವಾಮ ಭಾಗದಲ್ಲಿ ನಿಂತು ದೇವೋತ್ತಮರಾದ ರುದ್ರದೇವರು ಭಗವಂತನ ನಿರ್ಮಾಲ್ಯವನ್ನು ಸ್ವೀಕಾರ ಮಾಡ್ತಾರೆ. ಹೀಗಾಗಿ ದೇವರ ಆರಾಧನೆ ಮಾಡುವ ಪ್ರತಿ ಹಂತದಲ್ಲಿ ರುದ್ರದೇವರ ಸ್ಮರಣೆ, ಅವರ ಧ್ಯಾನ ವಿಶಿಷ್ಟವಾಗಿರ್ತಕ್ಕಂಥದ್ದು. ಜೀವನದಲ್ಲಿ ಮಾಡುವ 2 ಪ್ರಸಿದ್ಧ ಯಾತ್ರೆಗಳು, ಅವೆರಡು ರುದ್ರ ದೇವಾಲಯಗಳೇ. ಒಂದು ಕಾಶಿ ಯಾತ್ರೆ ಅಂತಾರೆ, ಇನ್ನೊಂದು ರಾಮೇಶ್ವರ ಅಂತಾರೆ. ಅದು ಯಾರೇ ಇರಲಿ, ಆದರೆ ಯಾತ್ರೆ ಮಾಡುವಾಗ ಈ 2 ದೇವರನ್ನು ಕುರಿತು ಹೋಗ್ತೇವೆ. ಯಾಕೆಂದರೆ ಭಗವಂತನ ಯಾತ್ರೆಗೆ ಮನಸ್ಸು ಕೊಡುವ ದೇವರು ಮಹಾದೇವರು. ಆ ಕಾರಣದಿಂದಲೇ ದೇವತೆಗಳ ಮಧ್ಯದಲ್ಲಿ ಹೆಚ್ಚಿನ ಮಹತ್ವವನ್ನು ಪಡೆದ ದೇವತೆಗಳು ಮಹಾದೇವರು. ಈ ರುದ್ರದೇವರ ಸ್ಮರಣೆ ಅನೇಕ ಕಡೆಗಳಲ್ಲಿ ಬಂದಿರತಕ್ಕಂಥದ್ದು. ಶ್ರೀಮದ್ ಭಾಗವತದ ಒಂದು ಪ್ರಸಂಗದಲ್ಲಿ ದಾಕ್ಷಾಯಿಣಿ ದೇವಿ, ದಕ್ಷನ ಮಗಳಾಗಿರ್ತಕ್ಕಂಥ ದಾಕ್ಷಾಯಿಣಿ ತನ್ನ ತಂದೆಯ ಮುಂದೆ, ತಂದೆಯಾಗಿರ್ತಕ್ಕಂಥ ದಕ್ಷ ಪ್ರಜಾಪತಿ ಅಳಿಯನಾದಂತಹ ಶಿವನಿಗೆ ಮಾಡಿದ ಅಪಮಾನ, ಯಜ್ಞ ಭಾಗದಲ್ಲಿ ಆಹುತಿ ಕೊಡಬಾರದು ಅಂತ ಹೇಳಿ ತಾನೇ ಶಪಿಸಿ, ತಾನು ಮಾಡುವ ಯಜ್ಞದಲ್ಲಿ ಶಿವನಿಗೆ ಸ್ಥಾನ ಇಲ್ಲ ಅಂತ. ಆ ಸಂದರ್ಭದಲ್ಲಿ ಶಿವನ ಮಹಿಮೆಯನ್ನು ಸತಿಯ ಮುಖದಲ್ಲಿ ವ್ಯಾಸರು ತಿಳಿಸ್ತಾರೆ. ಆಕೆ ಹೇಳ್ತಾ ಇದ್ದಾಳೆ, ಯದ್ವ್ಯಕ್ಷರಂ ನಾಮ ಗಿರೇರಿತಂ ದೃಣಾಂ ಸಕೃತ್ ಪ್ರಸಂಗಾತ್ ಅಗಮಾಶು ಹಂತಿ ತತ್. ಒಂದು ಬಾರಿ ನಮ್ಮ ಯಜಮಾನರ 2 ಅಕ್ಷರದ ಹೆಸರು ಅಂತ ಹೇಳ್ತಾಳೆ. ಪತಿಯ ಹೆಸರನ್ನು ನೇರ ಹೇಳುವ ಹಾಗಿಲ್ಲ, ಸೂಚಿಸ್ತಾಳೆ. ದ್ವ್ಯಕ್ಷರಂ, 2 ಅಕ್ಷರದ ಹೆಸರಿನ ನನ್ನ ಗಂಡ ಒಡೆಯ. ಯಾರದು 2 ಹೆಸರು, 2 ಅಕ್ಷರ? ರುದ್ರದೇವರಿಗೆ 2 ಅಕ್ಷರದ ಹೆಸರು ಬಹು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಶಿವ, ಭವ, ಹರ, ಮೃಡ, ಇದೆಲ್ಲವೂ ರುದ್ರದೇವರ ಪರ್ಯಾಯ ನಾಮಗಳು. ಶಿವ, ಭವ, ಮೃಡ, ಹರ. ಒಮ್ಮೆ ಈ 2 ಅಕ್ಷರದ ಮಂಗಳಕರವಾದ ಶಿವನ ನಾಮ ಸ್ಮರಣೆ ಮಾಡಿದರೆ ಸಾಕಂತ. ಏನು ಫಲ? ಅಲ್ಲಿಯ ತನಕ ಮಾಡಿದ ಎಲ್ಲ ಪಾಪವನ್ನು ಪರಿಹಾರ ಮಾಡುವಂತಹ ಶಕ್ತಿ ವೈಷ್ಣವೋತ್ತಮರಾದ ರುದ್ರದೇವರ ನಾಮಕ್ಕೆ ಇದೆ. ಅವರ ನಾಮವೇ ಇಷ್ಟು ಪವಿತ್ರ, ಅವರಿನ್ನೆಷ್ಟು ಪವಿತ್ರ. ಅಂತಹ ಪವಿತ್ರರನ್ನು ನೀನು ಅಮಂಗಳ ಅಂತ ತಿಳಿದಿದ್ದೀಯ. ಶಿವನನ್ನು ಅಶಿವ ಅಂತ ತಿಳಿದ ನೀನೇ ಅಮಂಗಳಮಯ ಅಂತ ಸ್ವಂತ ಮಗಳು ಅಪ್ಪನಿಗೆ ಹೇಳಿದ ಮಾತು ನಾವು ಭಾಗವತದಲ್ಲಿ ಕೇಳುತ್ತೇವೆ. ಶಿವ ತಾನು ಮುನಿವೇಷವನ್ನು ತಾಳಿ ಶುಕಾಚಾರ್ಯ ರೂಪದಿಂದ ವ್ಯಾಸ ಪುತ್ರತ್ವೇನ ಅವತರಿಸಿ ಬಂದು ಯಾವ ಪರೀಕ್ಷಿತನನ್ನು ಕೊಲ್ಲಬೇಕು ಅಂತ ಹೊರಟಿದ್ದರೂ ಇದೇ ಶಿವ ಅಶ್ವತ್ಥಾಮನಾದಾಗ ಭಗವದ್ಭಕ್ತನಾದ ಪರೀಕ್ಷಿತ ತಾಯಿಯ ಗರ್ಭದಲ್ಲಿರುವಾಗಲೇ
ಬ್ರಹ್ಮಶಿರೋ ಅನ್ನುವ ಅಸ್ತ್ರವನ್ನು ಪ್ರಯೋಗ ಮಾಡಿ ಪರೀಕ್ಷಿತನನ್ನು ಹುಟ್ಟಲೇಬಾರದು ಹಾಗೆ ಮಾಡ್ತೇನೆ ಅಂತ ಯಾರು ಸಿಟ್ಟಿನಿಂದ ಬಾಣವನ್ನು ಬಿಟ್ಟಿದ್ರೋ ತಾವು ಮಾಡಿದ ತಪ್ಪಿನ ಅರಿವಾಗಿ ಹುಟ್ಟಿದ ಮೇಲೆ ಅದೇ ಪರೀಕ್ಷಿತನ ಹುಟ್ಟು ಸಾವಿನಿಂದಲೇ ದೂರ ಮಾಡ್ತೇನೆ ಅಂತ ಶುಕ ಮುನಿಗಳಾಗಿ ಅವತರಿಸಿ ಬಂದು ಶ್ರೀಮದ್ ಭಾಗವತವನ್ನು ಅವನ ನೆಪ ಮಾಡಿಕೊಂಡು ಎಲ್ಲ ಸಜ್ಜನ ಸಮುದಾಯ ಸಾಧಕ ವರ್ಗದವರಿಗೆ ಉಪದೇಶ ಮಾಡಿದ ಮಹಾನುಭಾವರು ರುದ್ರದೇವರು. ನಮ್ಮಲ್ಲಿ ಭಗವಂತ ಸರ್ವೋತ್ತಮನಾದರೆ, ವಾಯುದೇವರು ಜೀವೋತ್ತಮರಾದರೆ, ರುದ್ರದೇವರು ವೈಷ್ಣವೋತ್ತಮರು. ಅವರ ಅನುಗ್ರಹ ಇಲ್ಲ ಅಂತಾದರೆ ಭಗವಂತನ ಪಾದಾರವಿಂದದಲ್ಲಿ ನಮಗೆ ಮನಸ್ಸೇ ಆಗೋಲ್ಲ. ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ. ಆ ರುದ್ರದೇವರು ಕೊಟ್ಟರೆ ಉಂಟು, ಇಲ್ದಿದ್ರಿ ಇಲ್ಲ. ಯದ್ಯಪಿ ಶಿವನ ವಾಸಸ್ಥಾನ, ಅವನ ಚರ್ಯೆ ಇತ್ಯಾದಿಗಳೆಲ್ಲ ಅತ್ಯಂತ ವಿಚಿತ್ರ, ಆದರೂ ಆತ ಅತ್ಯಂತ ಪವಿತ್ರ. ಯಾಕೆಂದರೆ ತಲೆಯಲ್ಲಿ ಗಂಗೆಯನ್ನು ಧಾರಣೆ ಮಾಡಿ ಹರಿಪಾದೋದಕವನ್ನು ಧರಿಸಿ ನಾಲಿಗೆಯಲ್ಲಿ ಸದಾ ರಾಮಧ್ಯಾನವನ್ನು ಇಟ್ಟು ಅತ್ಯಂತ ಪವಿತ್ರತಮರಾದವರು ರುದ್ರದೇವರು. ಇವತ್ತು ಕೂಡ ಯಾರು ಕಾಶಿಯಲ್ಲಿ ಪ್ರಾಣತ್ಯಾಗ ಮಾಡ್ತಾ ಇದ್ದಾರೆ ಅವರ ಕಿವಿಯಲ್ಲಿ ರಾಮತಾರಕ ಮಂತ್ರವನ್ನು ಸ್ವತಃ ರುದ್ರದೇವರೇ ಬಂದು ಉಪದೇಶ ಮಾಡ್ತಾರೆ ಅಂತ. ಹೀಗಾಗಿ ಅಂಥ ರುದ್ರದೇವರ ಉಪಾಸನೆ ವಿಶೇಷವಾಗಿ ಮಾಡಬೇಕಾದ್ದು. ಯಾವುದೇ ದೇವತೆಗಳ ಆರಾಧನೆ ಮಾಡುವಾಗ ಸುಮ್ಮನೆ ಮಾಡಿದರೆ ಪ್ರಯೋಜನ ಇಲ್ಲ. ಎಲ್ಲ ದೇವತೆಗಳಂತೆ ಇವರು ಒಬ್ಬರು ದೇವರು. ಕೆಲವರಿಗೆ ಹಾಗೆ ಭಾವನೆ, ಎಲ್ಲ ದೇವರನ್ನು ಒಂದೇ ಸರಿ ಸಮನಾಗಿ ಪೂಜೆ ಮಾಡ್ತಾರೆ. ಆದರೆ ಅರಿವಿನೊಂದಿಗೆ ಮಾಡಿದ ಪೂಜೆ ಮಾತ್ರ ಪರಿಪೂರ್ಣವಾದ ಫಲವನ್ನು ಕೊಡುತ್ತೆ. ಯಾವ ದೇವತೆಯ ಆರಾಧನೆ ಮಾಡ್ತಾ ಇದ್ದೇವೆ, ಈ ದೇವತೆ ಯಾರಿಗಿಂತ ದೊಡ್ಡವ ಯಾರಿಗಿಂತ ಚಿಕ್ಕವ, ಕಕ್ಷಾ ತಾರತಮ್ಯದಲ್ಲಿ ಎಲ್ಲಿ ಬರ್ತಾರೆ, ನಮ್ಮ ದೇಹದ ಒಳಗೆ ಎಲ್ಲಿದ್ದು ನಮ್ಮನ್ನು ನಿಯಮನ ಮಾಡ್ತಾ ಇದ್ದಾರೆ, ಇದೆಲ್ಲ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಒಂದು ತಿಳುವಳಿಕೆ ಇಲ್ಲ, ಸುಮ್ಮನೆ ಮಾಡಿದ್ರಿ ಅದು ಪ್ರಯೋಜನ ಇಲ್ಲ, ತಿಳಿದು ಮಾಡಬೇಕಂತ. ಆ ನಿಟ್ಟಿನಲ್ಲಿ ರುದ್ರದೇವರನ್ನು ನಾವು ಸ್ತೋತ್ರ ಮಾಡುವಂಥದ್ದು. ಸಾಮಾನ್ಯವಾಗಿ ರುದ್ರದೇವರ ಲಿಂಗಕ್ಕೆ ಪೂಜೆ. ಯಾಕಂದರೆ ನಾವೆಲ್ಲ ಕೇಳಿದ್ದೇವೆ, ಭವಿಷ್ಯೋತ್ತರ ಪುರಾಣದಲ್ಲಿ ಹಾಗೆ ಭೃಗು ಋಷಿಗಳು ಶಾಪವನ್ನು ಕೊಟ್ಟಿದ್ದಾರೆ. ಯದ್ಯಪಿ ಭೃಗು ಋಷಿಗಳು ತಾರತಮ್ಯದಲ್ಲಿ ಚಿಕ್ಕವರು, ಆದರೂ ಭಗವಂತನ ಒಂದು ವಿಭೂತಿ ರೂಪ ಅವರಲ್ಲಿ ಇರ್ತಕ್ಕಂಥದ್ದು. ತ್ರಿಮೂರ್ತಿಗಳಲ್ಲಿ ಯಾರು ಉತ್ತಮರು ಅಂತ ನಿಷ್ಕರ್ಷೆ ಮಾಡುವ ಸಂದರ್ಭದಲ್ಲಿ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವರಿಂದ ಅವರನ್ನು ನೋಡಿ ವಾಪಸ್ ಬಂದು ಮತ್ತೆ ಕೈಲಾಸಕ್ಕೆ ಹೋಗಿ ರುದ್ರದೇವರಿಗೆ ಶಾಪವನ್ನೇ ಕೊಟ್ಟಿದ್ದಾರೆ. ನಿನ್ನ ಲಿಂಗಕ್ಕೆ ಪೂಜೆ ಆಗಲಿ.
ಕಡೆಗೆ ವಿಷ್ಣುವನ್ನು ಸರ್ವೋತ್ತಮ ಅಂತ ತಿಳಿದು ಜಗತ್ತಿಗೆ ಸಾರಿದ ಭೃಗು ಋಷಿಗಳು ಆ ಸಂದರ್ಭದಲ್ಲಿ ಶಿವನಿಗೆ ಲಿಂಗಕ್ಕೆ ಪೂಜೆ ಅಂತ ಶಾಪ. ಅದು ಯದ್ಯಪಿ ರುದ್ರದೇವರ ಬಯಕೆಯೇ ಹಾಗೆ, ಅವರಿಗೆ ಅವರ ಪೂಜೆಗಿಂತಲೂ ಭಗವಂತನ ಪೂಜೆ ಮಾಡುವುದೇ ಅವರಿಗೆ ಬಹಳ ಇಷ್ಟವಾದ ಕೆಲಸ. ಆ ನಿಟ್ಟಿನಲ್ಲಿ ರುದ್ರದೇವರ ರೂಪ, ಅವರ ಸ್ವರೂಪ ಅದನ್ನೆಲ್ಲ ತಿಳಿದು ಸ್ತೋತ್ರ ಮಾಡಿದಾಗ ಅವರ ಅನುಗ್ರಹ ನಮಗಾಗತ್ತೆ. ಆ ನಿಟ್ಟಿನಲ್ಲಿ